ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಂದಿನ ಬ್ಲಾಗಲ್ಲಿ ಕುರುಬರಳ್ಳಿಗೆ ಹೋಗಿದ್ದೆ. ಅಲ್ಲಿಂದ ಬಂದಮೇಲೆ ಮತ್ತೆ ಬ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿಂದ ಬಂದಿದ ತಕ್ಷಣ ನೆಕ್ಸ್ಟ್ ಡೇ ನನ್ನ ಮಗನ ಕನ್ನಡ ಏನೋ ಟೆಸ್ಟ್ ಇತ್ತು. ಸೊ ಹಾಗಾಗಿ ಅವನು ಒಂದು ಸಲ ರಿವೈಸ್ ಮಾಡಿಬಿಡ್ತೀನಿ ಮಮ್ಮಿ ಅಂತೇಳಿ ರಿವೈಸ್ ಮಾಡ್ತಾಯಿದ್ದ. ಸೊ ನಾನು ಕೂತ್ಕೊಂಡು ಅದನ್ನು ಕೇಳಿಸ್ಕೊಳ್ತಾ ಇದ್ದೆ ಅಷ್ಟೇ. ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆಯಿತಾ. ಕುರುಬರಳ್ಳಿಯಿಂದ ಬಂದು ನನ್ನ ಕೆಲಸ ಇದು. ನೀವು ಒಪ್ಪನ ಕೆಲಸ ಏನಪ್ಪ? ಟಿ ವಿ ನೋಡೋದು, ನ್ಯೂಸ್ ನೋಡೋದು, ಟಿ ವಿ ನೋಡೋದು. ಐಬ್ರೋ ಮಾಡಿಸ್ಕೊಂಡು ಬಂದೆ. ಐಬ್ರೋ ಮಾಡಿಸಿದ್ಮೇಲೆ ಒಂಥರ ಫೇಸ್ ಚೇಂಜ್ ಆಗಿಬಿಡುತ್ತಲ್ಲ. ಐಬ್ರೋ ಮಾಡಿಸೋವರೆಗೂ ಒಂಥರ ಇರುತ್ತೆ, ಐಬ್ರೋ ಮಾಡಿಸಿದ್ಮೇಲೆ ಒಂಥರ ಫೇಸ್ ಚೇಂಜ್ ಆಗ್ಬಿಡುತ್ತೆ. ಅಲ್ಲಿ ಬೊಟ್ಟು ಬಿದ್ದೋಗ್ಬಿಡ್ತು ನಂದು. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗಿದೆ, ಏನೋ ಒಂದು ರಿಟರ್ನ್ ಕೊಡಬೇಕಾಗಿತ್ತು ಅಂತ ಅದು ಹಂಗೆ ಕೊಟ್ಬಿಟ್ಟು ಅವಳ ಹತ್ರನೇ ಸ್ಟಿಕ್ಕರ್ನ ತೊಗೊಂಡು ಬಂದೆ. ಅಲ್ಲೇ ನಾನು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಹೇಳಬೇಕು ಅಂದರೆ. ಒಂದಷ್ಟು ಸೆಟ್ಗಳನ್ನೆಲ್ಲ ಹಾಕಿ ನೋಡಿದೆ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಅಂತ ಇವಾಗ ಅನ್ನಿಸ್ತೈತಿ, ಇಲ್ಲಿ ಬಂದಮೇಲೆ ಅನ್ನಿಸ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಅಲ್ಲಿಂದ ಬಂದವಳು ಟೈಮ್ ಬಂದ್ಬಿಟ್ಟು ಇವಾಗ 10:15, 10:45 ಆಗ್ತಾಯಿದೆ. ನನ್ನ ಮಗ ಇನ್ನೂ ಪಾಠ ಓದ್ತಾ ಇದ್ದಾನೆ, ನನಗೆ ಒಪ್ಪಿಸ್ತಾ ಇದ್ದಾನೆ, ಒಪ್ಪಿಸ್ತಾ ಇದ್ದಾನೆ. ಅಮ್ಮ ದೇವ್ರೆ, ಯಾವಾಗ ಇದರಿಂದ ಫ್ರೀ ಆಯ್ತೀನಪ್ಪ ಅನ್ಸ್ಬಿಟ್ಟೈತೆ. ಒಂದಿನ, ಇನ್ನೂ 2 ದಿನ, 3 ದಿನ ಇರೋದು. ಸೋಷಿಯಲ್ಲು, ಆಮೇಲೆ IT ನೀನೇ ಓದ್ಕೋತೀಯ. ವೆರಿ ಗುಡ್, ಗ್ರೇಟ್ ಸಬ್ಜೆಕ್ಟ್. ಅಲ್ಲಿಂದ ಬಂದು ಇವಾಗ ಊಟ ಅಡುಗೆ ಏನು ಮಾಡೋಂಗಿಲ್ಲ. ಇವತ್ತು ಹೆಸ್ರು ಕಾಳು ಹಾಕಿ ಸಬ್ಬಕ್ಕಿ ಸೊಪ್ಪು ಹಾಕಿಬಿಟ್ಟು ಸಾಂಬಾರು ಮಾಡಿದೆ. ಹೆಸ್ರು ಕಾಳು ಸಾಂಬಾರು ಮಾಡಿದ್ದೀನಿ. ಸಕ್ಕತ್ತಾಗಿದೆ ಇವತ್ತು ನಿಜವಾಗ್ಲೂ. ಸಾಂಬಾರು ಪಲ್ಯ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಮಗ ಮುಖ ಹಿಂಗೆ ಎತ್ತದ, ಯಾಕೋ ಎತ್ತದ್ನಲ್ಲ ಅಂತ ನೋಡಿದ್ರೆ ಹಿಂಗಂತ. ಚೆನ್ನಾಗಿದೆಯಲ್ವ? ಬಾಯ್ ಬಿಟ್ಟೇಳು, ನೀನು ಕಾಣ್ತಾ ಇಲ್ಲ. ಚೆನ್ನಾಗಿದೆ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅಲ್ಲೇನು ಊಟ ಏನು ಮಾಡಲಿಲ್ಲ. ಅಲ್ಲಿಂದ ಬರ್ತಾ ದಿಲ್ ಪಸಂದ್ ತೊಗೊಂಡು ಬಂದಿದ್ದೀನಿ. ಅದನ್ನು ಬೇರೆ ತಿನ್ಬೇಕಿವಾಗ. ಇವನು ಓದಿಸೋ ಸಿರಿನಲ್ಲಿ 10:45 ಆಗೋದು. ಇನ್ನು ಯಾವಾಗ ತಿನ್ನಲಿ, ಅದು ತಣ್ಣಗೋಗಿರುತ್ತೆ ದಿಲ್ ಪಸಂದ್. ಬಿಸಿ ಬಿಸಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ನನಗೆ ಅಲ್ಲಿ ಕುರುಬರಳ್ಳಿಲಿ ಮಾಡೋ ದಿಲ್ ಪಸಂದ್ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗಾಗಿ ನಾನು ಮದುವೆಗೆ ಮೊದಲಿಂದನೂ ಆ ಒಂದು ಅಂಗಡಿನಲ್ಲಿ ನಾನು ಸಂಬಳ ಆಯಿತು ಅಪ್ಪ ಫ್ಯಾನ್ ಆಫ್ ಮಾಡೋ ಸಂಬಳ ಆಯಿತು ಅಂತಂದರೆ ಅವತ್ತಿನ ದಿನ ಟ್ರೀಟ್. ನನಗೆ ಸಂಬಳ ಆದರೆ ನಾನು ತೊಗೊಂಡೋಗ್ತಾಯಿದ್ದೆ, ನಾವು ಮುಂದೆ ಸಂಬಳ ಆದರೆ ನಾವು ತೊಗೊಂಡು ಬರೋರು. ಎವ್ರಿ ಮಂತ್ ಸ್ಯಾಲ್ರಿ ಆದಾಗ ನಮ್ಗೆ ಅದೇ ಟ್ರೀಟ್. ನಾನು 1 ಪೌಂಡ್ ಬ್ರೆಡ್ಡು, 1 ರಸ್ಕ್ ಪ್ಯಾಕೆಟು ಮತ್ತು 1 ರೌಂಡ್ ಫುಲ್ಲು ದಿಲ್ ಪಸಂದ್ ತೊಗೋತಾ ಇದ್ದೆ. ಆವಾಗ ಜಸ್ಟ್ ಎಷ್ಟು ಇತ್ತು ಗೊತ್ತಾ? 16 ರೂಪಾಯಿ. 16 ರೂಪಾಯಿಂದ ಇತ್ತು. 16 ರೂಪೀಸ್ ಏನೋ ಇತ್ತು ಅವಾಗ. ಇವಾಗ 100 ರೂಪೀಸ್ ಮೇಲಾಗ್ಬಿಟ್ಟೈತೆ. 16 ರೂಪಾಯಿ 1 ರೋಲ್ ಫುಲ್ಲು ತೊಗೊಂಡ್ರೆ 16 ರೂಪಾಯಿಂದ 24 ರೂಪಾಯಿ ಬಂತು ನನ್ನ ಮದುವೆ ಆದಾಗ. ಆಮೇಲೆ ಹಂಗೆ ಹೋಗ್ತಾ ಇವಾಗ 100 ರೂಪೀಸ್ ಆಗಿದೆ. ಬಟ್ ನನಗೆ 60 ರೂಪೀಸ್ ಇಡೀ ಕುರುಬರಳ್ಳಿ ಅಪ್ಪ ಹೋದ ಪ್ಲೀಸ್. 1 ರೋಲ್ 60 ರೂಪೀಸ್ ಅಪ್ಪ ಹೋದ. 60 ರೂಪೀಸ್ ಯಾವ ಕಾಲಕ್ಕೂ ಆಗೋಯ್ತು. ಹಬ್ಬಾಗಿಂದ ಸ್ಟಾರ್ಟ್ ಮಾಡಿದ್ದು. ಇಡೀ ಕುರುಬರಳ್ಳಿ ಅಂತಲ್ಲ, ಎಲ್ಲೂ ಇದುವರೆಗೂ ನಾನು ಆ ಥರ ದಿಲ್ ಪಸಂದ್ನ ತಿಂದಿಲ್ಲ. ಆ ಒಂದು ಬೇಕ್ರಿ SLV ಬೇಕ್ರಿ ಅಂಥೇಳಿ. ಸೊ ಯಾವುದು ಚೌಡೇಶ್ವರಿ ದೇವಸ್ಥಾನದ ರೋಡ್ ಬರುತ್ತಲ್ಲ, ಅದ್ರ ಪಕ್ಕ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಹಿಂಗೆ ರೈಟ್ ಸೈಡಲ್ಲಿದೆ ಬೇಕ್ರಿ. ಕುರುಬರಳ್ಳಿಲಲ್ಲಿ ಯಾರಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ ಆಯಿತಾ. ನಿಜವಾಗ್ಲೂ ಆ ಒಂದು ಬೇಕ್ರಿನಲ್ಲಿ ನನಗೆ ದಿಲ್ ಪಸಂದ್ ತುಂಬಾ ಇಷ್ಟ ಆಗುತ್ತೆ. ಈವನ್ ವಾರಿಯರ್ ಬೇಕ್ರಿಲೂ ಕೂಡ ನಾನು ಟ್ರೈ ಮಾಡಿದ್ದೀನಿ. ಬಟ್ ನನಗೆ ಆ ಒಂದು ಬೇಕ್ರಿಲೇ ತುಂಬ ಇಷ್ಟ ಆಗುವಂಥದ್ದು. ಸೊ ಹಂಗಾಗಿ ಹಿಂಗೂ ಹೋಗಿದ್ದಲ್ಲ, ಬರ್ತಾ ಕಟ್ಟಿಸ್ಕೊಂಬರೋಣ ಅಂಥೇಳಿ 1 ರಸ್ಕ್ ಪ್ಯಾಕೆಟ್, 1 ದಿಲ್ ಪಸಂದ್ ಪ್ಯಾಕೆಟ್, 1 ರೋಲು ಇಷ್ಟು ತಿನ್ನಬೇಕು ಅಂತ ಆಸೆ ಇದೆ ಮನಸ್ಸಲ್ಲಿ. ಬಟ್ ಇವನಿಗೆ ಓದಿಸ್ಬಿಟ್ಟು ನೆಮ್ಮದಿಯಾಗಿ ಕೂತ್ಕೊಂಡು ತಿನ್ನೋಣ ಅಂಥೇಳಿ ಅಲ್ಲಿ ಬಂದಿದ್ದೀನಿ. ಇನ್ನು ನಾನು ಮಾತಾಡ್ತಾ ಕೂತ್ಕೊಂಡ್ರೆ ನನ್ನ ಮಗ ಓದಲ್ಲ, ಈ ಕಡೆ ಕೇಳಿಸ್ಕೊಂಡು ಕೂತಿರ್ತಾನೆ. ಸೊ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ.
ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ಅವತ್ತು. ಇವಾಗಂತೂ ಯಾವಾಗ ವೀಕ್ ಸ್ಟಾರ್ಟ್ ಆಗುತ್ತೋ ಯಾವಾಗ ವೀಕೆಂಡ್ ಆಗುತ್ತೋ ನಿಜ ಗೊತ್ತಾಗ್ತಾಯಿಲ್ಲ. ಆಲ್ಮೋಸ್ಟ್ ತ್ರೀ ಡೇಸ್ದು ಒಂದೊಂದು ವ್ಲಾಗ್ ಆ ಥರ ಆಗ್ತಿದ್ದೀನಿ. ಇವಾಗ ರೀಸೆಂಟಾಗಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ವೀಡಿಯೋನ ಶೇರ್ ಮಾಡ್ಕೊಂಡಿದ್ದೆ. ಆಗಲೇ ವಿಡಿಯೋ ಬಂದ್ಬಿಡ್ತಾ ಆ ಥರ ಫೀಲ್ ಆಗುತ್ತೆ. ಸೊ ತ್ರೀ ಡೇಸ್ ಅಲ್ಲಲ್ಲೇ ಏನೇನು ಕ್ಲಿಪ್ಪಿಂಗ್ ತೊಗೊಂಡಿರ್ತೀನಿ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ. ಹಿಂಗೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದೆ. ಹಾಗೆ ಒಂದು ಮ್ಯಾಟ್ ಏನಿದೆಯಲ್ಲ ಅದನ್ನು ನೋಡ್ತಾ ಇದ್ದೆ ನಿಂತ್ಕೊಂಡು ಹೆಂಗೆ ಕಾಣ್ತಾ ಇದೆ ಅಂತ ನೋಡ್ಬೋದು. ನಿಜವಾಗ್ಲೂ ನಾವು ಕೊಟ್ಟಿರೋ ಒಂದು ಪ್ರೈಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ದೇವ್ರ ಮನೆ ಮುಂದೆ ಹಾಕಿದ್ದೀನಿ. ಯಾವುದೋ ಒಂದು ಫ್ಲವರ್ನ ಇಟ್ಟಂಗೆ ಕಾಣಿಸುತ್ತೆ. ಈ ದೂರದಿಂದ ನಿಂತ್ಕೊಂಡು ಸಡನ್ನಾಗಿ ಮನೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಒಂದು ದೊಡ್ಡ ಫ್ಲವರ್ ಹಾಕಿದ್ದಾರೇನೋ ಆ ಥರ ಫೀಲ್ ಆಗುತ್ತೆ. ನಾನು ಕೊಟ್ಟಿರೋ ಒಂದು 130 ರೂಪೀಸ್ಗೆ ಸಖತ್ತು ವರ್ತ್ ಪ್ರಾಡಕ್ಟ್ ನನಗೆ ಮೀಶೋಯಿಂದ ಸಿಕ್ಕಿರೋದು ತುಂಬಾ ಖುಷಿಯಾಗೋಯ್ತು ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೊತ್ತಿಲ್ಲ ಏನು ಮಾಡ್ತಾಯಿದ್ದೀನ ಸ್ಟಾರ್ಟ್ ಮಾಡ್ತಾಯಿದ್ದೀನ ಅಂತ. ಸೊ ತುಂಬ ದಿನ ಆಯಿತು ಬ್ಲಾಗ್ ಮಾಡಿ, ನಾನು ಬ್ಲಾಗೇ ಮಾಡೋಕ್ಕೆ ಹೋಗಿರಲಿಲ್ಲ. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ 5 ಡೇಸಿಂದ ಪೂಜೆ ಕೂಡ ಮಾಡಿರಲಿಲ್ಲ ಮನೆಯಲ್ಲಿ. ಇವತ್ತು ಆರಾಮಾಗಿ ನೆಮ್ಮದಿಯಾಗಿ ಕೂತ್ಕೊಂಡು ಹೂವೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಇರೋ ಹೂವೆಲ್ಲ ಅದು ಯಾವಾಗ ಗೊತ್ತಾ, ಲಾಸ್ಟ್ ಟ್ಯೂಸ್ಡೇನೋ ಕಟ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ನಾನು ಕಟ್ಟಿಟ್ಟಿದ್ದೆ ಪೂಜೆ ಮಾಡೋಣ ಅಂತ. ಅದು ಹಂಗೆ ಇತ್ತು. ಅದಾದಮೇಲೆ ಇವನಿಗೆ ಹೇಳಿದ್ರೆ ಅವನು ಕೂಡ ಅದರಲ್ಲಿ ಮಾಡಲ್ಲ. ಮ್ಯೂಟ್ ಮಾಡಮ್ಮ, ಮ್ಯೂಟ್ ಮಾಡು. ಸೊ ಹಂಗಾಗಿ ಅದು ಫ್ರಿಜ್ಜಲ್ಲಿ ಹಂಗೆ ಇತ್ತು. ಇವತ್ತು ಅದನ್ನೇ ಹೂವು ಕಟ್ಟಿದ್ದನ್ನ ಹೂವು ಇತ್ತಲ್ಲ ಅದನ್ನೇ ಮುಡಿಸಿದ್ದೀನಿ. ಮುಡಿಸ್ಬಿಟ್ಟು ಆರಾಮಾಗಿ ಟೇಕ್ ಯುವರ್ ಓನ್ ಟೈಮ್ ಅಂತಾರಲ್ಲ ಆ ಥರ ತೊಗೊಂಡು ಪೂಜೆ ಮಾಡಿದೆ. ಇವಾಗ ಟೈಮ್ ಬಂದುಬಿಟ್ಟು 6:30. ದೇವಸ್ಥಾನಕ್ಕೆ ಹೊರಡಬೇಕು. ನನ್ನ ಹಸ್ಬೆಂಡ್ ನೀರು ತೊಗೊಂಬಂದ್ಬಿಡ್ತೀನಿ ಒಂದು ಕ್ಯಾನ್ ಅಂತ ಹೇಳ್ಬಿಟ್ಟು ನೀರು ತರಕ್ಕೆ ಹೋಗಿದ್ದಾರೆ. ಅವ್ರು ತಂದಿದ್ದ ತಕ್ಷಣ ಹೊರಡೋದು. ಇವತ್ತು ಸ್ವಲ್ಪ ಲೇಟೇ ಆಯಿತು. ನನಗೆ ಯಾವಾಗಲೂ ಪೂಜೆ ಮಾಡಿದ್ರೆ ಡೈಲಿ ಪೂಜೆ ಮಾಡ್ತಿರ್ತೀನಲ್ಲ, ಆವಾಗ ನಾನು ಆ ಥರ ನಿಧಾನ ಮಾಡಲ್ಲ, ಬೇಗ ಮಾಡಿಬಿಡ್ತೀನಿ. ಬಟ್ ಇದು ಆಫ್ಟರ್ 1 ವೀಕ್ ಮಾಡ್ತಾ ಇರೋದಲ್ವ. ಸೊ ನಿಧಾನವಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆಯಿಂದ ಹೂ ಮುಡಿಸಿ ನೀಟಾಗಿ ಪೂಜೆ ಮಾಡಬೇಕು ಅಂಥೇಳಿ ಸ್ವಲ್ಪ ಲೇಟ್ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹಾಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಸೀರೆ ತೊಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆಯಿತಾ. ತುಂಬ ದಿನದಿಂದ ಅನ್ನಿಸ್ತಾಯಿತ್ತು ತೋರಿಸ್ಬೇಕು. ಅದನ್ನು ತೊಗೊಂಬಂದವಳು ಇಟ್ಟವಳು ಅದನ್ನು ಫೀಲ್ ಕೂಡ ಮಾಡಿಲ್ಲ ನಾನು ಹೆಂಗೆ ಏನು ಅಂತ. ಅದೇನು ಗೊತ್ತಾ, ತಂದು ಇಟ್ಬಿಟ್ಟು ಒಂದು 2-3 ಸಲ ಅದನ್ನು ಓಪನ್ ಮಾಡಿ ಅದು ನೋಡಿ ಬರ್ತಿದ್ಯಾ ನಾನು ಕೊಟ್ಟಿರೋದು ಸರಿ ಇದೆಯಾ ಅಂತೆಲ್ಲ ಥಿಂಕ್ ಮಾಡಿ ಯೋಚನೆ ಮಾಡಿ ಆಮೇಲೆ ಅದನ್ನು ಎತ್ತಿ ಒಂದು ಪ್ಲೇಸಿಗೆ ಇಟ್ಬಿಡ್ತಾಯಿದ್ದೆ. ಇವಾಗ ಏನಪ್ಪ ಅಂತಂದರೆ ನಾನು ಅದು ತೊಗೊಂಡು ಬಂದಿದ್ದ ತಕ್ಷಣ ಇದೇನೇ ಇದಾಗೋಯ್ತಲ್ಲ. ಸೊ ಮುಟ್ಟೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಒಂದು ಫ್ರಸ್ಟ್ರೇಷನಲ್ಲಿದ್ದೀನಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದ ತಕ್ಷಣ ಅದನ್ನು ನೋಡಿ ಇನ್ನೊಂದು ಸಲ ತುಂಬ ನೋಡಿ ಹೆಂಗಿದೆ ಏನು ಅಂತೆಲ್ಲ ನೋಡಿಬಿಟ್ಟು ಹಾಗೆ ನಿಮಗೂ ಕೂಡ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ. ಮತ್ತು ಬಂದ್ಬಿಟ್ಟು ಅಲ್ಲಿಂದ ಏನೋ ಮಾಡೋ ಪ್ಲ್ಯಾನ್ ಕೂಡ ಇದೆ. ಹೇಳಲ್ಲ, ಏಕೆಂದರೆ ಹೇಳಿಬಿಟ್ರೆ ಅದು ಮಾಡೋಕ್ಕೆ ಆಗೋಲ್ಲ. ಎಷ್ಟೋ ಸಲ ಹೇಳಿದ್ದೀನಿ, ಮಾಡೋಕ್ಕಾಗಿಲ್ಲ. ಅದಕ್ಕೆ ಬಂದಮೇಲೆ ಅದನ್ನು ಮಾಡಿದ್ರೆ ಹಾಗೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ 6:30 ಆಯಿತು. ಇಲ್ಲೇ ಅಲ್ಲಿ ಹೋಗೋ ಅಷ್ಟರಲ್ಲಿ 7 ಗಂಟೆ ಪೂಜೆ ಎಲ್ಲ ಮುಗಿದು ನಾವು ಮನೆಗೆ ಬರೋಷ್ಟರಲ್ಲಿ 8-8:30 ಆಗುತ್ತೆ. ಸೊ ಅಲ್ಲಿ ಸುಕ್ಕದಕಟ್ಟೆ ಮಾರ್ಕೆಟ್ಗೆ ಹೋಗಿ ಹೂ ಕೂಡ ತೊಗೊಂಡು ಬರಬೇಕು ಅಂತ ಪ್ಲ್ಯಾನ್ ಇದೆ. ಹೂ ಖಾಲಿ ಆಗಿತ್ತಲ್ವ, ಇನ್ನು ನಾಳೆಯಿಂದ ಪೂಜೆಗೆ ಬೇಕಾಗುತ್ತೆ. ಸೊ ಒಂದು ಸಲ ತಂದಿಟ್ಬಿಟ್ರೆ 1 ವೀಕ್ ಹೂ ಬಗ್ಗೆ ಏನು ತಲೆನೋವು ಇರಲ್ಲ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಿ. ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಮಳೆ ಬೇರೆ ಇವತ್ತು ಮಳೆ ಬೆಳಗ್ಗೆಯಿಂದ ಮಳೆ ಬಂದಿರೋದ್ರಿಂದ ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿರುತ್ತೆ. 20 ನಿಮಿಷ ಹೋಗೋ ದಾರಿಗೆ ಒಂದೊಂದ್ಸಲ 1 ಅವರ್ 3/4 ಗಂಟೆ ಆ ಥರ ಆಗಿಬಿಡುತ್ತೆ. ನೋಡೋಣ ಇವತ್ತು ಹೆಂಗಿರುತ್ತೆ, ನಮ್ಮ ರೋಡ್ ಹೆಂಗಿರುತ್ತೆ, ನಮ್ಮ ಅಲ್ಲ ಅದು ಎಲ್ಲಾದು ರೋಡು. ಇವತ್ತು ರೋಡ್ ಹೆಂಗಿರುತ್ತೆ, ಟ್ರಾಫಿಕ್ ಜಾಮ್ ಹೆಂಗಿರುತ್ತೆ ನೋಡಿಬಿಟ್ಟು ದೇವಸ್ಥಾನಕ್ಕೆ ಹೋದ್ಮೇಲೆ ಇನ್ನೇನು ಅಲ್ಲಿ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಳ್ತೀನಿ. ಮತ್ತು ದೇವ್ರ ದರ್ಶನ ಕೂಡ ನಿಮ್ಗೆ ಮಾಡಿಸ್ತೀನಿ. ವಾರ ನಾನು ಕೂಡ ಹೋಗೋದ್ರಿಂದ ನಿಮಗೂ ನನ್ನ ವ್ಲಾಗ್ ಮುಖಾಂತರ ಯಾರ್ಯಾರೆಲ್ಲ ನನ್ನ ವ್ಲಾಗ್ ನೋಡ್ತೀರಾ ಆ ವ್ಲಾಗ್ ಮುಖಾಂತರ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸ್ಬೇಕು ಅಷ್ಟೇ. ಬಂದರು, ನೀರು ತೊಗೊಂಡ್ಬಂದರು. ಈಗ ಹೊರಡ್ತೀವಿ. ಪಾಪ ಈ ಫ್ಲವರ್ ಹೆಂಗೆ ಅನಿಸುತ್ತೆ ನಿಮಗೆ? ಚೆನ್ನಾಗೈತೆ ಅಲ್ಲ? ಹೆಂಗೆ ಅನಿಸುತ್ತೆ ಅದು ನೋಡಿದ ತಕ್ಷಣ? ಅದೇ ಒಂಥರ ಏನು ಪಾಪ ಬೇಡ ಇನ್ನೊಂದು. ಇವಾಗ ಈಗ ಟೈಮ್ ಆಗುತ್ತೆ, ಹೊರಡೋಣ ಬಾ. ನಾಳೆ ತೊಗೊಂಬಂದಾಯ್ತು ಫ್ರೀಯಾಗಿ. ಹೆಂಗನ್ಸುತ್ತೆ ಹೇಳು? ಅಲ್ಲ ರಿಯಲ್ ಆಗಿ ಒಂಥರ 3D ಎದ್ದಂಗೆ ಕಾಣಲ್ಲ?
ಇಲ್ಲಿ ವಿಡಿಯೋದಲ್ಲಿ ನೋಡ್ಬಾ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಒಳ್ಳೆ ಯಾವುದೋ ಫ್ಲವರ್ನ ನೆಲದ ಮೇಲೆ ಹಾಕಿದ್ರೆ ಇರುತ್ತೆ ನೋಡು, ಹಂಗೆ ಕಾಣಿಸ್ತದೆ ನೋಡು ವಿಡಿಯೋದಲ್ಲಿ ತಾನೇ. ನೋಡಿದಾಗಲೂ ಅಷ್ಟೇ ಸಡನ್ನಾಗಿ ಎಫೆಕ್ಟು ಒಳ್ಳೆ ಹಿಂಗೆ ಏನೋ ಎದ್ದಂಗೆ ರಿಯಲಾಗೂ ಹಂಗೆ ಕಾಣ್ತದೆ. ಹಿಂಗೆ ಬಂದಿದ ತಕ್ಷಣ ಯಾರು ಸಡನ್ನಾಗಿ ಯಾರೋ ದೊಡ್ಡ ಡೇರೆ ಹೂವು ಇಕ್ಬಿಟ್ಟವ್ರೆ ಅಂತ ಅನಿಸುತ್ತಲ್ಲ. ಈಚೆಯಿಂದ ಬಂದ ತಕ್ಷಣ ಸಡನ್ನಾಗಿ ಯಾರೋ ದೊಡ್ಡ ಡೇರೆ ಹೂವನೇ ಇಟ್ಬಿಟ್ಟವ್ರೇನೋ ಅಂತ. ಪಮ್ಮಿ ವಿಡಿಯೋ ಕಾಲಲ್ಲಿ ನೋಡ್ಬಿಟ್ಟು ಕಣ್ಣು ಬಿದ್ದುಬಿಟ್ಟೈತೆ ಕಣೆ, ಲಿಂಕ್ ಕಳಿಸು ಅಂತ ಇದ್ಲು. ಅದಕ್ಕೆ ಅದರಲ್ಲೇ ಪಿಕಾಕ್ ಎಲ್ಲ ಇದೆ ಕಣೆ ಅಂದೆ, ಅವಳು ಪಿಕಾಕ್ ರಾಣಿ ಅಲ್ವಾ, ಅದಕ್ಕೆ ಫಸ್ಟ್ ಲಿಂಕ್ ಕಳಿಸು ನೋಡ್ತೀನಿ ಅಂದ್ಲು. ಹೆಂಗಿದೆ ನೋಡ ಆ ನೆಲಕ್ಕೆ ಒಳ್ಳೆ ಹೆಂಗೆ ಕಾಣ್ತದೆ ಅಂದರೆ ಏನೋ ಫ್ಲವರ್ ಹಾಕ್ಬಿಟ್ಟಿದ್ದೀನಿ, ಏನೋ ದೊಡ್ಡದು ಡೇರೆ ಹೂವು ಬಿಟ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಅಂತ ಒಂಥರ ಫೀಲ್ ಆಗ್ತಾಯಿದೆ ಅಲ್ಲ. ನೋಡಿ ಇಲ್ಲಂತೂ ಹೆಂಗೆ ಕಾಣ್ತದೆ ಗೊತ್ತಾ. ಸೊ ನೀವು ಅನ್ಕೋಬೋದು ಇವಳು ಯಾಕೆ ಇಷ್ಟೊಂದು ಓವರಾಗಿ ಆಡ್ತಾಯಿದ್ದಾಳೆ ಅಂತ ಹೇಳ್ಬಿಟ್ಟು. ಹಂಗೆ ನನ್ನ ಮನಸ್ಸಿಗೆ ಏನಾದರೂ ಒಂದು ವಸ್ತು ಇಷ್ಟ ಆಯಿತು ಅಂದರೆ ಅದು ಮನಸ್ಸಿಂದ ಹೋಗೋವರೆಗೂ ಸಖತ್ ಚೇರ್ ಮಾಡ್ತಾಯಿರ್ತೀನಿ. ಹಾಗಾಗಿ ನಿಮಗೆಲ್ಲ ನಾನು ಒಂಥರ ಓವರಾಗಿ ಆಡ್ತಾಯಿದ್ದೀನಿ ಅಂತ ಅನ್ನಿಸ್ತಾ ಇರ್ಬೋದೇನೋ. ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಸಖತ್ತಾಗಿ ಮಾಡಿದರು. ದೀಪ ಹಚ್ಚಿದ್ದೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾಕೆ ಅಂದರೆ ನನ್ನ ಹಸ್ಬೆಂಡ್ ಗಾಡಿನಲ್ಲೇ ಬಿಟ್ಟು ಬಂದುಬಿಟ್ಟಿದ್ರು. ಸೊ ಹಾಗಾಗಿ ಅವರು ಮರ್ತ್ಬಿಟ್ಟು ಹೋಗಿ ತೊಗೊಂಡು ಬರೋದಕ್ಕೆ ಹೋಗಿದ್ರೆ ಅಷ್ಟರಲ್ಲಿ ನಾನು ದೀಪ ಕೂಡ ಹಚ್ಬಿಟ್ಟು ದೇವರಿಗೆ ಪೂಜೆ ಕೂಡ ಮಾಡಿಬಿಟ್ಟಿದ್ದೆ. ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದಿಲ್ಲ. ದೇವ್ರ ದರ್ಶನ ಆಯಿತು, ಪೂಜೆ ಆಯಿತು. ಇವತ್ತು ವೀಡಿಯೋ ಏನು ಮಾಡ್ಕೊಳ್ಳಿಲ್ಲ, ಏಕೆಂದರೆ ಗಾಡಿ ಕೀ ಬಿಟ್ಟು ಬಂದ್ಬಿಟ್ಟವ್ರು ನಮ್ಮ ಮನೆಯವರು. ಅದಕ್ಕೆ ಮತ್ತೆ ತೊಗೊಂಬರೋದಕ್ಕೆ ಅಂತ ಹೋಗೋರೆ. ನಾನಿಲ್ಲಿ ನೋಡಿದೆ ಬರಲೇ ಇಲ್ವಲ್ಲ, ಎಲ್ಲೋ ಹೋಗ್ಬಿಟ್ಟು ಏನೋ ಫೋನ್ ಬರ್ತೇನೋ ಆಚೆ ಹೋದ್ರೇನೋ ಅಂತ ಅಂದ್ಕೊಂಡ್ರೆ ನೋಡಿದ್ರೆ ಗಾಡಿ ಕೀ ಬಿಟ್ಟು ಬಂದ್ಬಿಟ್ಟಿದ್ದೆ. ಹಿಂಗೆ ಮಾಡ್ತಾರೆ ನಮ್ಮ ಮನೆಯವ್ರು, ಎಲ್ಲೋ ಗಾಡಿ ಕೀ ಬಿಡೋದು ಗಾಡಿ ಕೀ ಬಿಡೋದು. ಇವತ್ತು ನಿಮ್ಮಿಂದ ನಂದು ವೀಡಿಯೋ ಆಗಲಿಲ್ಲ, ದೇವಸ್ಥಾನ ಬಂದಿದ್ದು. ಇವತ್ತು ಎಷ್ಟು ಬೇಗ ದೀಪ ಹಚ್ಬಿಟ್ಟೆ ಗೊತ್ತಾ. ಪಟ್ಟಂತ ಒಂದು ದೀಪನೂ ನನಗೆ ಲೇಟೇ ಆಗಲಿಲ್ಲ. ಪಟ ನನಗೆ ಆಶ್ಚರ್ಯ, 9 ದೀಪ ಹಚ್ಬಿಟ್ಟ ಅಂತ 2 ಸಲ ಎಣಿಸಿದ್ದೀನಿ. 9 ದೀಪ ಹಚ್ಬಿಟ್ಟ, 9 ದೀಪ. ಪ್ರತಿ ಸಲ ಲೇಟ್ ಆಗ್ತಾಯಿತ್ತು ದೀಪ ಹಚ್ಚೋದು. ಇವತ್ತು ಎಲ್ಲ ದೀಪ ಪಟ ಒಂದೇ ಸಲಿಗೆ ಎಲ್ಲ ಹತ್ಕೊಂಡ್ಬಿಡ್ತು. ಹಾಗೆ ಪೂಜೆ ಆಯಿತು, ಮನೆಗೆ ಹೊಡ್ತಾ ಇದ್ದೀವಿ ಊಟ. ಅಲ್ಲಿಂದ ಬರ್ತಾ ಹಾಗೆ ಸುಂಕದಕಟ್ಟೆ ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಮನೆಗೆ ಹೋದ್ವಿ. ಸೊ ಇವಾಗಂತೂ ಈ ನಡುವೆ ಸಿಕ್ಕಾಬಿಟ್ಟೆ ಹೂವದ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ನನಗೆ ಆವತ್ತಿನ ದಿನ ಕಮ್ಮಿಗೆ ಸಿಕ್ತು ಹೇಳಬೇಕು ಅಂದರೆ. ಈ ಒಂದು ಕಲರ್ ಶಾವಂತಿಗೆ ಏನಿದೆ ಅದು 100 ರೂಪಾಯಿ kg, ಮತ್ತು ರೋಸ್ ಕೂಡ ಅಷ್ಟೇ 100 ರೂಪಾಯಿ kg. ಬಟ್ ಚೆನ್ನಾಗಿರುತ್ತೆ. ನನಗೆ ಸುಂಕದಕಟ್ಟೆ ಮಾರ್ಕೆಟ್ ಸ್ಟಾರ್ಟ್ ಆಗಿದ ತಕ್ಷಣ ಅಂದರೆ ನಾನು ಈ ಕಡೆ ಡಿಮಾರ್ಟ್ ಬ್ಯಾಕ್ ಸೈಡ್ ಬರುತ್ತೆ ನೋಡಿ, ಅಲ್ಲಿ ಹೇಳ್ತಾ ಇರೋದು. ಪೈಪ್ಲೈನ್ ರೋಡ್ ಬರುತ್ತಲ್ಲ, ಅಲ್ಲಿಂದ ಒಳಗಡೆ ಹೋಗಿದ ತಕ್ಷಣ ಈ ಒಂದು ಅಂಗಡಿ ಇದೆ. ಅಲ್ಲಿ ಏನು ಹೂವು ಇಟ್ಟಿರ್ತಾರೆ ಅದು ಸಕ್ಕತ್ತಾಗಿರುತ್ತೆ ಕ್ವಾಲಿಟಿ. ಅಂದರೆ ಫಸ್ಟ್ ಅಂದರೆ ಫ್ರೆಶ್ ಆಗಿರೋ ಹೂವುಗಳು ಸಿಗುತ್ತೆ ನನಗೆ. ಮತ್ತು ಮಲ್ಲಿಗೆ 1/4 kgಗೆ 50 ರೂಪಾಯಿ ಇತ್ತು. ಕನಕಾಂಬರ 100 ಗ್ರಾಮ್ಗೆ 60 ಮಲ್ಲಿಗೆ 40 ರೂಪೀಸ್ 1/4 kg. ಕನಕಾಂಬರ 100 ಗ್ರಾಮ್ಗೆ 60 ರೂಪೀಸ್ ಇತ್ತು. ಸೊ ಅದನ್ನು ಕೂಡ ತೊಗೊಂಡು, ಮತ್ತು ಒಂದು ಅರ್ಧ kg ರೋಸು, ಮತ್ತು ಅರ್ಧ kg ಕಲರ್ ಶಾವಂತಿಗೆ. ಹಳದಿ ಕಲರ್ ಏನು ಶಾವಂತಿಗೆ ಇದೆಯಲ್ಲ ಅದನ್ನು ಕೇಳಿದ್ದಕ್ಕೆ ಅದು 300 ರೂಪಾಯಿನೋ ಹೇಳಿದ್ರು kg. ಅದ್ಯಾಕೆ ಅಷ್ಟು ಕಾಸ್ಟ್ಲಿ ಅಂತ ನಂಗೆ ಗೊತ್ತಾಗಿಲ್ಲ. ಬಟ್ ಇದೇ ಹೂಗಳು ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅಂದ್ಬಿಟ್ಟು ಇದಿಷ್ಟೇ ತೊಗೊಂಡ್ರೆ. ಇಷ್ಟು ಹೂವೇ ನಮಗೆ ಆಲ್ಮೋಸ್ಟ್ ಒಂದು 2-3 ವೀಕ್ಸ್ ಬರುತ್ತೆ ನಮ್ಮ ಮನೆಗೆ. ಸೊ ಹಂಗಾಗಿ ಇದಿಷ್ಟು ಮಾತ್ರ ತೊಗೊಂಡು, ಮತ್ತು ಒಂದಷ್ಟು ತರಕಾರಿ ಕೂಡ ತೊಗೊಂಬರ್ಬೇಕಾಗಿತ್ತು. ಅದನ್ನೆಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬರ್ತಾ ಇದ್ದಂಗೆ ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನನ್ನ ಫೇವ್ರೆಟ್ TV ಪ್ರೋಗ್ರಾಮ್ ಪಾಟ್ಲೆ ಕಿಚನ್ ಬರುತ್ತೆ. ಸೊ ಅದು ನೋಡ್ಕೊಂಡು ಹಾಗೆ ನೋಡ್ಕೊಳ್ತಾನೆ ಹೂವೆಲ್ಲ ಕಟ್ಟಿದೆ. ಎಲ್ಲ ಕಟ್ಟಲಿಲ್ಲ, ಒಂದು 3/4 ಭಾಗ ಕನಕಾಂಬರ ಹೂವನ್ನು ಕಟ್ಟಿ ಮುಗಿಸ್ದೆ. ಅಲ್ಲಿಂದ ಬಂದು 3 ಮೊಳ ಹೂ ಕಟ್ಟಿದ್ದೀನಿ ನನ್ನ ಪ್ರೋಗ್ರಾಮ್ ನೋಡಿಕೊಂಡು, ಕೊಟ್ಲೆ ಕಿಚನ್ ನೋಡಿಕೊಂಡು. ಶಶಿರ್ ಹಂಗೆ ಮಾಡಿಬಿಡ ಇನ್ನೂ ಇಷ್ಟು ಮಿಕ್ಕಿದೆ ಹೂವು. ಈಗ ಆಗಲ್ಲ, ಸುಸ್ತಾಗ್ತಾಯಿದೆ ನನಗೆ. ಇದನ್ನು ಬೆಳಗ್ಗೆ ಕಟ್ಕೊಳ್ಳೋದು. ಮಲ್ಲಿಗೆ ಹೂ ಕೂಡ ಕಟ್ಟಿಲ್ಲ, ಇದು ಮಾತ್ರ ಒಂದು 3 ಮೊಳ ಕಟ್ಟಿದೆ ಅಷ್ಟೆ. 100 ಗ್ರಾಮ್ ತೊಗೊಂಡಿದ್ದು, ಅರ್ಧ ಕಟ್ಟಿದ್ದೀನಿ. ಅರ್ಧ ಒಂದು 40% ಕಟ್ಟಿದ್ದೀನಿ. ಇನ್ನೊಂದು 60% ಕಟ್ಟಿದ್ದೀನಿ. ಇನ್ನೊಂದು 40% ಐತೆ. 3 ಮೊಳ ಹೂ ಕಟ್ಟೋ ಅಷ್ಟರಲ್ಲೇ ಸಾಕಾಯಿತು. ಒಟ್ಟಿನಲ್ಲಿ ಇವಾಗ ಎಷ್ಟು ಗಂಟೆ? 9 ಗಂಟೆ ಸ್ಟಾರ್ಟ್ ಆಗಿದ್ದು. 10:30ವರೆಗೂ ಕೂತ್ಕೊಂಡು 3 ಮೊಳ ಹೂ ಕಟ್ಟಿದ್ದೀನಿ. ಸೊ ಇವಾಗ ಹೋಗಿ ಮಲ್ಕೊಳ್ಳೋದು. ಗುಡ್ ನೈಟ್.
ಗುಡ್ ನೈಟ್ ಹೇಳಿ ಮಲ್ಕೊಂಬಿಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಆಮೇಲೆ ನೆನಪಾಯಿತು, ನಾನು ಸ್ಯಾರಿ ತೊಗೊಂಡಿದ್ದನ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇನ್ನು ನಾಳೆ ಬಂದುಬಿಟ್ಟು ಮನೆಯಲ್ಲಿ ತಿಂಡಿಗೆ ಎಗ್ ಬಿರಿಯಾನಿ ಮಾಡುವ ಅಂತ ಹೇಳೋರೆ. ಎಗ್ ಗ್ರೇವಿ ಮಾಡಿಬಿಟ್ಟು ಇದು ಮಾಡಿ, ಇನ್ನು ಮೊಟ್ಟೆ ಎಲ್ಲ ಇದು ಮಾಡಿದ್ರೆ ಹೊರಗಡೆ ಇಡೋಕ್ಕೆ ಇದು ಸರಿ ಇರಲ್ಲ. ಹಂಗಾಗಿ ಎತ್ತಿಟ್ಬಿಡೋಣ ಅಂತೇಳಿ ಅಂದ್ಕೊಂಡ. ಈಗ ಎತ್ತಿಟ್ಬಿಟ್ರೆ ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಗೆಯೋದು. ಸೊ ಹಂಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಬಿಟ್ಟೆ ಎತ್ತಿಡೋಣ ಅಂತೇಳಿ ನನ್ನ ಇದೊಂದು ಸಿಂಪಲ್ ಸೀರೆ ತೊಗೊಂಡು ಬಂದಿದ್ದೆ, ಹಾಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಇದು ಬಂದ್ಬಿಟ್ಟು ಬ್ರಾಸೋ ಸ್ಯಾರಿ, ಬ್ರಾಸೋ ಸ್ಯಾರಿ ಒಂಥರ ಗ್ರೇಷ್ ಇದೆ. ಗ್ರೇಷ್ ಮಧ್ಯದಲ್ಲಿ ಒಂಥರ ಡಿಸೆಂಬರ್ ಗ್ರೀನ್ ಮತ್ತು ಲೈಟ್ ಆರೆಂಜ್ ಕಲರ್ ಕೂಡ ಇದೆ ಕಾಂಬಿನೇಷನು. ನೋಡ್ಬೋದು ಈ ಥರ ಬ್ರಾಸೋ ಸ್ಯಾರಿ ಅಂತಾರಲ್ಲ ಆ ಥರ ಸ್ಯಾರಿ ಇದು. ಬಾರ್ಡರ್ ಅಂದರೆ ಸ್ಯಾರಿನಲ್ಲೇ ಇರೋದು ಸಿಂಪಲ್ ಸ್ಯಾರಿ ಇದು. ಒಂಥರ ಏನು ಹೇಳ್ತಾರೆ, ಫುಲ್ ಡಿಸೈನ್ ಈ ಥರ ಬರುತ್ತೆ. ಮಧ್ಯದಲ್ಲೇ ಈ ಥರ ಮ್ಯಾಂಗೋ ಶೇಪ್ ಏನೋ ಹೇಳ್ತಾರೆ, ಮಾಂಕಾಯಿ ಡಿಸೈನ್ ಏನೋ ಹೇಳ್ತಾರಲ್ಲ ಆ ಥರ ಇದೆ. ಮತ್ತು ಆರೆಂಜ್ ಗ್ರೀನ್ ಕಾಂಬಿನೇಷನ್ ಇದೆ, ಆರೆಂಜ್ ಗ್ರೀನ್ ಗೋಲ್ಡ್ ಈ ಥರ ಇದೆ. ಸ್ವಲ್ಪ ಗೋಲ್ಡ್ ಪ್ರಿಂಟ್ ಕೂಡ ಇದೆ, ಆಮೇಲೆ ಕಲರು ಕೂಡ ಇದೆ. ಬ್ರಾಸೋ ಸ್ಯಾರಿ ಹಾಕಿರೋದ್ರಿಂದ ವೆಯ್ಟ್ ಇದೆ ಸ್ವಲ್ಪ. ಇದು ಕೂಡ ಅಷ್ಟೇ, ಬ್ಲೌಸ್ ಬಂದ್ಬಿಟ್ಟು ಈ ಥರ ಗೋಲ್ಡಲ್ಲಿದೆ, ಗೋಲ್ಡ್ ಮತ್ತು ಅಲ್ಲಲ್ಲೇ ಫ್ಲವರ್ ಬುಟ್ಟ. ಇನ್ನು ಸೆರಗು ಬಂದ್ಬಿಟ್ಟು ಇದೇ ಥರನೇ ಇದೆ ಅನ್ಕೋತೀನಿ. ಓಪನ್ ಮಾಡೋಕ್ಕೆ ಹೋಗಲ್ಲ, ಈಗ ಓಪನ್ ಮಾಡಿದ್ರೆ ಎತ್ತಿಡೋಕ್ಕೆ ಜಾಗ ಆಗಲ್ಲ, ಅದಕ್ಕೆ ಹಿಂಗೆ ಇರಲಿ. ಸೊ ಇದೇ ಥರ ಇರುತ್ತೆ ಮಾಮೂಲಿ, ಸೆರಗು ಈ ಥರ ಬರುತ್ತೆ. ಇದೊಂದು ಸ್ಯಾರಿ ತೊಗೊಂಡೆ, ಒಂಥರ ಗ್ರೀಶ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದು ಗ್ರೀನ್ ಮತ್ತು ಆರೆಂಜ್ ಕಲರ್ ಇದೆ. ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಇದು. ರತ್ನಂ ಸಿಲ್ಕಿಂದ ಏನು ತೊಗೊಂಡ್ಬಂದೆ ಆ ಒಂದು ಸ್ಯಾರಿ. ಅವರು ಅದಕ್ಕೇನು ಒಂದು ಕವರ್ ಆ ಥರ ಏನೂ ಹಾಕ್ಕೊಳ್ಳಿಲ್ಲ, ಒಂದು ಬೇಜಾರಾಯಿತು ನನಗೆ. ಅಟ್ಲೀಸ್ಟ್ ಒಂದು ಕವರ್ ಆದರೂ ಹಾಕೋಬೇಕಲ್ಲ, ಅಟ್ಲೀಸ್ಟ್ ಸ್ಯಾರಿ ಕವರ್ ಹಾಕ್ಕೊಡ್ತಾರೆ ಅಂತ ಅನ್ಕೊಂಡೆ, ಬಟ್ ಹಾಕ್ಕೊಡ್ಲಿಲ್ಲ. ಸೊ ನನ್ನ ಸ್ಯಾರಿ ಕಲರ್ ಬಂದ್ಬಿಟ್ಟು ಈ ಒಂದು ಸ್ಯಾರಿ ತಂದಿಟ್ಟು ನೆಕ್ಸ್ಟ್ ಡೇಯಿಂದ ಇದನ್ನು ಮುಟ್ಟೆ ಇಲ್ವಾ ಫೀಲ್ ಮಾಡಬೇಕು ಆ ಥರ ಅನ್ನಿಸ್ತಾ ಇತ್ತು. ಸೊ ನೋಡ್ಬೋದು, ಇದೊಂಥರ ಏನು ಹೇಳ್ತಾರೆ ಗೊತ್ತಾ, ಕನಕಾಂಬ್ರ ಕಲರ್. ನನ್ನ ಮಗನಿಗೆ ಹೇಳಿದ್ರೆ ಕನಕಾಂಬ್ರ ಹೂವೇ ಕಿತ್ಕೊಂಡು ಬಂದ್ಬಿಟ್ಟಿದ್ದ. ಮಮ್ಮಿ ನೋಡು, ಇದು ಸ್ವಲ್ಪ ಡಾರ್ಕ್ ಇದೆ, ಅದು ಸ್ವಲ್ಪ ಲೈಟ್ ಇದೆ ಅಂತ. ಒಂಥರ ಇದು ಕನಕಾಂಬ್ರ, ಬೆಳಕಿಗೆ ನೋಡಿದ್ರೆ ಕನಕಾಂಬ್ರ ಕಲರ್ ಕಾಣುತ್ತೆ, ಅದಕ್ಕೆ ಪರ್ಪಲ್ ಬಾರ್ಡರ್. ಸೊ ಇದು ನೋಡಿ, ಒನ್ ಸೈಡ್ ಸ್ಮಾಲ್ ಬಾರ್ಡರ್ ಇದೆ, ಇನ್ನೊಂದು ಸೈಡ್ ಬಿಗ್ ಬಾರ್ಡರ್ ಇದೆ. ಮತ್ತು ಫುಲ್ಲು ಇಲ್ಲೇ ಏನು ಹೇಳ್ತಾರೆ, ಲೈನ್ ಥರ ಗೋಲ್ಡ್ ಜರಿ ಬುಟ್ಟಾಸ್ ಕೂಡ ಇದೆ. ದೂರದಿಂದ ನೋಡಿದ್ರೆ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ ಗೊತ್ತಾ, ಸೆಮಿ ಸಿಲ್ಕಲ್ಲಿ ಏನಾದ್ರು ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೆ, ಒಂದು 3000 ರೇಂಜಲ್ಲಿ ಆ ಥರ. ಆಮೇಲೆ ಇಲ್ಲಿ ಆಫರ್ ಅಂತ ಇತ್ತಲ್ಲ, ಸೊ ಒಂದ್ಸಲ ಟ್ರೈ ಮಾಡೋಣ, ಸಿಗ್ಬೋದೇನೋ ನನಗೂ ಕೂಡ ಅಂತೇಳಿ ಅಂದ್ಕೊಂಡು ಹೋಗಿದ್ದಂಥದ್ದು. ಸೊ ನನ್ನ ಪ್ರೈಸ್ಗೆ ಇನ್ನೊಂದು 1000 ಏನೋ ಎಕ್ಸ್ಟ್ರಾ ಹಾಕಿದ್ದೀನಿ. ಮೇ ಬಿ 4100 or 200. MRP ಬಂದ್ಬಿಟ್ಟು 7000 ಏನೋ ಇತ್ತು. ಇದು ಅಪ್ ಟು 50% ಅವ್ರಿಗೇನೋ ಆಫ್ ಇತ್ತು. MRP ಬಂದ್ಬಿಟ್ಟು 7000 ಇತ್ತು, ಅದ್ರ ಮೇಲೆ 40% ಏನೋ ಆಫ್ ಇತ್ತು. ಇದಕ್ಕೆ 4200 ಸಮಥಿಂಗ್ ಏನೋ, ನಾನು 4000, 4100, 200 ಈ ಥರ ಕೊಟ್ಟಿದ್ದೀನಿ. ನಾನು ಅಂದ್ಕೊಂಡಿದ್ದು 3000 ಅಂಥೇಳಿ, ಅದ್ರ ಮೇಲೆ ಇನ್ನೊಂದು 1000 ಎಕ್ಸ್ಟ್ರಾ ಕೊಟ್ಟೆ. ಇದು ಬಂದ್ಬಿಟ್ಟು ಹ್ಯಾಂಡ್ಲೂಮ್ ಅಲ್ಲ, ಪವರ್ ಲೂಮ್ ಇದು ಅಷ್ಟೆ. ಸೊ ಸಿಲ್ಕ್ ಸ್ಯಾರಿನೇ. ಸೊ ಅದು ಮುಟ್ಟಿದ್ರೇ ಆ ಫೀಲ್ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಇದು ಅಂಥೇಳಿ. ಮತ್ತು ಫುಲ್ಲು ಈ ಥರ ಸ್ಯಾರಿ ಫುಲ್ಲು ಈ ಥರ ಗೋಲ್ಡನ್ ಜರಿ ಲೈನ್ಸ್ ಕೂಡ ಬಂದಿದೆ. ಕಲರ್ ಬಂದ್ಬಿಟ್ಟು ನಾನು ಹೇಳಿದಾಗೆ ಇದು ರೆಡ್ ಕಲರ್ ಅಲ್ಲ, ಒಂಥರ ಸ್ಯಾಫ್ರಾನು ಅಲ್ಲ, ರೆಡ್ಡೂ ಅಲ್ಲ ಸ್ಯಾಫ್ರಾನು ಅಲ್ಲ, ಕನಕಾಂಬ್ರ ಕಲರ್ ಬರುತ್ತೆ ನೋಡಿ ಆ ಥರ ಇರೋವಂಥದ್ದು. ಮತ್ತು ಬಾರ್ಡರ್ ಬಂದು ಪರ್ಪಲ್ ಕಲರ್ ಆ್ಯಂಡ್ ಒನ್ ಸೈಡ್ ಬಾರ್ಡರ್ ಸ್ಮಾಲ್ ಇದೆ, ಇನ್ನೊಂದು ಸೈಡ್ ಬಾರ್ಡ್ರು ದೊಡ್ಡದಿದೆ. ನನಗೆ ಈ ಥರ ಒಂದು ಸೈಡ್ ಚಿಕ್ಕದು ಬರಬೇಕು, ಇನ್ನೊಂದು ಸೈಡ್ ದೊಡ್ಡದು ಬರಬೇಕು. ಎರಡೂ ಸೈಡ್ ಒಂದೇ ಥರ ಬಂದುಬಿಟ್ರೆ ನನಗೆ ನಿಜ ಇಷ್ಟನೇ ಆಗಲ್ಲ, ದೊಡ್ಡ ಬಾರ್ಡ್ರ್ ಬಂದರೆ ಇಷ್ಟ ಆಗಲ್ಲ.
ಇನ್ನೊಂದು ಥರ ಬ್ಲೌಸ್ ಬಂದ್ಬಿಟ್ಟು ಸೆರಗು, ಇನ್ನು ಇದು ಬಂದ್ಬಿಟ್ಟು ಸೆರಗು ಪಾಟಿ ಥರ ಇದೆ. ಇನ್ನು ಬ್ಲೌಸ್ ಬಂದು ಫುಲ್ ಪ್ಲೇನ್ ಇದೆ, ಬ್ಲೌಸು. ಸೆರಗು ಬಂದು ಈ ಥರ ಇದೆ. ನಾನು ಒಟ್ಟು 8 ಸೀರೆ ಏನೋ ತೊಗೊಂಡೆ. ಅದರಲ್ಲಿ ಒಂದು ನೆವಿ ಬ್ಲೂ ಅಂದರೆ ಸ್ವಲ್ಪ ರಾಯಲ್ ಬ್ಲೂ ಥರ ಬರುತ್ತೆ, ಆ ಬ್ಲೂಗೆ ಗ್ರೀನ್ ಇತ್ತು, ಹಚ್ಚ ಹಸಿರು ಗ್ರೀನು. ಮತ್ತು ಇದು ಎರಡೇ ನನಗೆ ಕರೆಕ್ಟಾಗಿರೋ ಸ್ಯಾರಿ ಅದರಲ್ಲಿ ಸಿಕ್ಕಿದ್ದು. ಇನ್ನೂ ಒಂದಷ್ಟು ಸೀರೆಗಳಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಮತ್ತು ಒಂದಷ್ಟರಲ್ಲಿ ಕಲರ್ ಶೇಡ್ ಇತ್ತು, ಕಲರ್ ಫೇಡ್ ಆಗಿಬಿಟ್ಟಿತ್ತು. ಸೊ ಇನ್ನೇನಕ್ಕೆ ಲಕ್ಷ್ಮಿಗೆ ಇಡೋದಲ್ವ, ನಾನು ಆ ಥರ ಫೇಡ್ ಆಗಿರೋದು ಅಥವಾ ಡ್ಯಾಮೇಜ್ ಇರೋದು ತೊಗೊಳೋದು ಬೇಡ ಅಂದ್ಬಿಟ್ಟು ನಾನು ಈ ಒಂದು ಸೀರೆ ಇದನ್ನು ಪೂರ್ತಿ ಚೆಕ್ ಮಾಡಿಸ್ಬಿಟ್ಟು ನೋಡಿದೆ, ಎಲ್ಲೂ ಕೂಡ ಡ್ಯಾಮೇಜ್ ಆ ಥರದ್ದೆಲ್ಲ ಇರಲಿಲ್ಲ. ಸೊ ನನಗೆ ಈ ಒಂದು ಬಾರ್ಡರ್ ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಮತ್ತು ನನಗೆ 40% ಆಫಲ್ಲಿ ಕೂಡ ಸಿಕ್ತಲ್ವ, ಸೊ ಅದೇ ಒಂದು ಖುಷಿನಲ್ಲಿ ಎತ್ಕೊಂಡು ಬಂದ್ಬಿಟ್ಟೆ. ಮತ್ತು ಈ ಕಲರ್ ಇರಲಿಲ್ಲ ನನ್ನ ಹತ್ರ ಹೇಳಬೇಕು ಅಂದರೆ. ನಂದು ಈ ಮನೆ ಗೃಹ ಪ್ರವೇಶ ಕೊಟ್ಟಿದ್ದು ಬಂದ್ಬಿಟ್ಟು ಅದು ಪಿಂಕ್ಗೆ ರಾಯಲ್ ಬ್ಲೂ ಕಾಂಬಿನೇಷನ್ ಇರೋವಂಥದ್ದು. ಸೊ ಈ ಥರ ಕಾಂಬಿನೇಷನ್ ಅಂತ ಇರಲಿಲ್ಲ, ಅದಕ್ಕೆ ತೊಗೊಂಡೆ. ಇದು ಒಂದು ಸ್ವಲ್ಪ ಏನು ಹೇಳ್ತಾರೆ, ಹಳೆ ಕಾಲದ ವೈಬ್ ಕೊಡುತ್ತೆ, ಬಟ್ ಆದರೂ ನನಗಿಷ್ಟ. ಇದ್ರದ್ದು ರಿವರ್ಸ್ ಕಾಂಬಿನೇಷನ್ ತೊಗೋಬೇಕಂತ ನನ್ನ ತಲೆಯಲ್ಲಿ ಇದ್ದಿದ್ದು. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಪರ್ಪಲ್ಗೆ ರೆಡ್ ಕಾಂಬಿನೇಷನ್ ಆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದು ನನಗೆ ರಿವರ್ಸ್ ಕಾಂಬಿನೇಷನ್ ಸಿಕ್ತು. ಇನ್ನೂ ತುಂಬ ಹುಡುಕಿದ್ರೆ ನನಗೆ ಇನ್ನೂ ಒಳ್ಳೊಳ್ಳೆ ಸೀರೆ ಸಿಗ್ತಾ ಇತ್ತೇನೋ, ಬಟ್ ಯಾವ ಸೀರೆ ಎತ್ಕೊಂಡ್ರು ನನಗೆ ಈ ಕಲರ್ ನನ್ನ ಹತ್ರ ಇದೆ ಅಲ್ವಾ, ಈ ಕಲರ್ ಹಿಂಗೆ ನನ್ನ ತಲೆಗೆ ಬರ್ತಾಯಿತ್ತು ಹೊತ್ತು. ಮತ್ತು ಆಲ್ಮೋಸ್ಟ್ ನಾನೆಲ್ಲ ಇರೋ ಕಲರ್ಗಳೇ ಅಲ್ಲಿ ಸಿಮಿಲರ್ ಆಗಿತ್ತು. ಇರೋದ್ರಲ್ಲಿ ನನಗೆ ಇದೊಂದೇ ಕಲರ್ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಸೊ ನನಗಂತೂ ಪರ್ಸ್ನಲಾಗಿ ಇಷ್ಟ ಆಯಿತು. ನಮ್ಮ ಮನೆ ದೇವ್ರಿಗೆ ಉಡಿಸಿದಾಗ ಯಾವ ಥರ ಕಾಣುತ್ತೆ ಅಂತ ನೋಡಬೇಕು. ನಮಗೆ ಈ ಥರ. ಸೊ ಫೈನಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಆವತ್ತಿಂದ ಅಂದ್ಕೊಂಡು ಇವತ್ತು ಶೇರ್ ಮಾಡಿದ್ದೀನಿ. ತುಂಬಾ ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಸ್ಯಾರಿ ಸಿಕ್ತು ನನಗೆ. ಬಟ್ ಇವಾಗ ನಾನು ವಿಡಿಯೋ ಹಾಕೋ ಅಷ್ಟರಲ್ಲಿ ಅದರದ್ದು ಆಫರ್ ಮುಗ್ದೋಗಿರುತ್ತೆ. ಆದರೂ ಆವಾಗವಾಗ ಆಫರ್ ಅಂತ ಹಾಕ್ತಾ ಇರ್ತಾರೆ ಅವರು, ವರಮಹಾಲಕ್ಷ್ಮಿ ಹಬ್ಬದ ಆಫರ್ ಆ ಥರ ಹಾಕ್ತಾ ಇರ್ತಾರೆ. ಸೊ ಹೆಂಗಿದೆ ನನ್ನ ವರಮಹಾಲಕ್ಷ್ಮಿ ಸ್ಯಾರಿ ಅಂತ ಕಮೆಂಟ್ ಮಾಡಿರ್ತಾರೆ. ಹಬ್ಬದ ಸ್ಯಾರಿ, ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ. ಸೊ ಇವಾಗ ಇದನ್ನು ಎತ್ತಿಟ್ಬಿಡ್ತೀನಿ. ಇನ್ನೇನಂದರೆ ಹಬ್ಬದ ದಿನವೇ ನಾನು ಓಪನ್ ಮಾಡೋದು. ಅದಕ್ಕೆ ನಾನು ಅಲ್ಲೂ ಕೂತ್ಕೊಳ್ಳಿಲ್ಲ, ಬೆಡ್ ಮೇಲೂ ಹಿಂಗೆ ನಿಂತ್ಕೊಂಡೆ ಶೇರ್ ಮಾಡೋಣ ಅಂತ. ಸೊ ದೇವ್ರಿಗೆ ಉಡ್ಸೋದಲ್ವ, ಬೆಡ್ ಮೇಲೆಲ್ಲ ಹಾಕ್ಬಾರ್ದು ಅಂದ್ಬಿಟ್ಟು ಹೀಗೆ ತೋರಿಸ್ತಾ ಇದ್ದೀನಿ. ಹೆಂಗಿದೆ ಮೈ ಮೇಲೂ ಕೂಡ ನಾನು ಹಾಕಿ ನೋಡಲಿಲ್ಲ, ಸುಮ್ಮನೆ ಹಿಂಗೆ ಹಿಡ್ಕೊಂಡು ನೋಡಿದೆ ಅಷ್ಟೇ. ಹಿಂಗೆ ಹಿಡ್ಕೊಂಡು ನೋಡಿದಾಗ ಅದೇನೋ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಈ ಥರ ಸ್ಯಾರಿ ಹಿಂಗೆ ಇಟ್ಕೊಂಡಾಗ ನಮ್ಮ ಐ ಸರ್ಕಲ್ ಸುತ್ತ ಏನಾದರೂ ಬ್ಲ್ಯಾಕ್ ಆಯಿತು ಅಂತಂದರೆ ಅದು ನಮಗೆ ಸೂಟ್ ಆಗಲ್ವಂತೆ ಕಲರು. ಈ ಥರ ಸ್ಯಾರಿ ಹತ್ರ ತೊಗೊಂಡು ಬಂದಾಗ ಮುಖ ಬ್ರೈಟ್ ಬಂದರೆ ಅದು ನಮ್ಮ ಸ್ಕಿನ್ ಟೋನ್ಗೆ ಆ ಕಲರ್ ಸೂಟ್ ಆಗುತ್ತೆ ಅಂತ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದೆ. ಅದಕ್ಕೆ ಸುಮ್ಮನೆ ಹಿಂಗೆ ಹಿಡ್ಕೊಂಡು ನೋಡ್ಬೋದು ನನ್ನ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಹಿಂಗಿದ್ದಾಗ ಒಂಥರ ಇದೆ, ಬಟ್ ಇದನ್ನ ಇಟ್ಕೊಂಡಾಗ ಒಂಥರ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ನನಗೆ ಪರ್ಸ್ನಲಾಗಿ ಈ ಥರ ಕಲರ್ಸ್ ಇಷ್ಟ ಆಗುತ್ತೆ. ಆಯಿತಾ, ಕಮ್ಮಿ ಪ್ರೈಸಲ್ಲಿ ಒಂದೊಳ್ಳೆ ಸೀರೆ ಸಿಕ್ಕಿದೆ ಅಂಥೇಳಿ ನನಗೆ ಫೀಲ್ ಆಯಿತು. ಸೊ ನಿಮಗೇನು ಅನ್ನಿಸ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಸೀರೆ ತೊಗೊಂಡು ಬಂದಿದ್ದೀನ ಇಲ್ವಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.